ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಅನೈತಿಕ ಕಾರ್ಯಲು ನಡತಂದುಪ್ಪುನ ಸಂಶಯ ಇತ್ತಂಡ ಪೊಲೀಸರಿಗೆ ಮಾಹಿತಿ ಕೊರಡು ಏರ್ಲ ಕಾನೂನು ಕೈಕದೆತ್ತೊನ್ನರೆ ಅವಕಾಶ ಕೋರ್ಪುಜಿಂದ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ ಒಡಿಪುಡು ಪಂತೆರು ಕುಡ್ಲಾ ವಿಜಯದ ಮಸಾಜ್ ಪಾರ್ಲರ್ ಒಂದೇಕ ಶ್ರೀರಾಮ ಸೇನೆದಗಳು ಪೊಗ್ಗುದು ಪೊಡಿ ಮಲ್ತಿನ ಬಗೆಟ್ ಕಠಿಣ ಕಾನೂನು ಕ್ರಮದೆತ್ತೊನ್ನರೆ ಆರು ಸೂಚನೆ ಕೊಡ್ತೆರು. ಪ್ರಸಾದ್ ದತ್ತ ಅವರ ದುಂಬಾಳ್ತಿಡೆ ಶ್ರೀರಾಮಸೇನೆ ದಕ್ಕಲು ಕುಡ್ಲದ ಬಿಜೆಡ್ ಕಲರ್ಸ್ ಯೂನಿಸೆಕ್ಸ್ ನುಣಗು ಪೊಗ್ಗುದು ಅಂಗಡಿ ಪುಡಿ ಮಲ್ತಿನ ಸಂಗತಿ ಗುರುವಾರ ನಡೆತದುಂಡು. ಕೆಲವು ವರ್ಷಗಳು ಹಿಡಿದು ಮನಿಪಂದೆ ಕೊಲ್ಲುದಿತ್ತಿನ ರಾಮಸೇನೆ ದಕ್ಕಲು ಪಿರ ಕಾರ್ಯಗುಜ ಇದ್ದರು. ಪಾರ್ಲರ್ಡು ನಾಲ್ವೇರು ಪೊಣ್ಣುಲಿತ್ತು ದಕ್ಲಿಗೆ ಬುಡ್ಚಂದಿ ಭಾಷೆಡು ಕುಚ್ಚನೆ ಮಲ್ತದು ಪೀಠ ಸಾಧನುಲ್ಲಿನ ಪುಡಿ ಮಲ್ತದೇರು ಜವಂದಿಲು ಬುಲಿತದ ಕೈ ಮುಗಿನಲ ಆಕ್ಲಿನ ಕಾರ್ಯಾಚರಣೆ ದುಂಬರಿತದೇರು. ಪಾರ್ಲರ್ಗೂ ಪೊಗ್ಗುನ ಪೊರ್ತುಡು ಕಾಂಡಮ್ ತಿಕ್ಕದಿತ್ತದು ಮುಲ್ಪ ಅನೈತಿಕ ಕಾರ್ಯ ನಡತೊಂದಿತ್ತನೆಂದು ದೂರ್ದೇರು. ಪಾಕ ವರ್ಷಲಿಡಿದುಂಬು ಶ್ರೀರಾಮಸೇನೆದ ಪಬ್ ದಾಳಿ ಜಾಗರಣ ವೇದಿಕೆದ ಹೋಮ್ ಸ್ಟೇ ದಾಳಿದ ಮಾದರಿಡೆ ಈ ಕಾರ್ಯಾಚರಣೆ ನಡಪಾದೇರು. ಇಂದೆಟ್ಟು ಪೊಣ್ಣುಲೆಡ ಬೊಡ್ಚಾಂದಿನ ವರ್ತನೆ ತೋಜ ಆದಿತ್ತದು ಪಾರ್ಲರ್ ಅಡಿತ್ತಿನ ಲಕ್ಷಗಟ್ಟಲೆ ರೂಪಾಯಿ ಬೆಲೆ ಬಾಳುನ ಪೀಠ ಸಾಧನುಲೆಗೂ ನಷ್ಟ ಉಂಡು ಮಲ್ತಿದ್ದರು. ಈ ಬಗೆಟ ಮಾಹಿತಿ ದಿತ್ತೊಂಡ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಒಡಿಪುಡು ಪಾತಿರುದು ಒವ್ವೇ ಕಾರಣಗ್ಲ ಇಂಚಿನ ಸಂಗತಿಲೇನು ಸಹಿಸಲು ಸಾಧ್ಯ ಆರೋಪಿಲೇನು ತುರ್ತು ಬಂಧನ ಮಲ್ಪುಡೊಂದು ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇರು. ಬೇರೆ ನಡಪಾಯಿರ ಮಾತ್ರೆಗಳ ಬಿಡುವ ಅವಕಾಶ ಇತ್ತದು ಅನೈತಿಕ ಕಾರ್ಯದ ಸಂಶಯ ಇತ್ತಂಡ ಪೊಲೀಸರಿಗೆ ಮಾಹಿತಿ ಕೊರುಡು ಏರ್ಲ ಕಾನೂನು ಕೈಕದೆತ್ತೊನ್ನರೆ ಅವಕಾಶ ಕೊರ್ಪುಜಿಂದ ಜಾಗೃತಿ ಪಂಡಿರು. ಯಾವ ಉದ್ದೇಶಕ್ಕಾಗಿ ಅವ್ರು ಮಾಡಿದ್ದಾರೆ ಗೊತ್ತಿಲ್ಲ. ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಏಕೆಂದರೆ ಇಂಥದ್ದೆಲ್ಲ ನಡಿಬಾರ್ದು. ಅವರವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅವರವರು ಕೆಲಸ ಮಾಡೋದಕ್ಕೆ ಅವರಿಗೆ ಹಕ್ಕಿದೆ. ಅದರಲ್ಲಿ ನಾವು ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಯಾರು ಕೂಡ. ಒಂದು ವೇಳೆ ಅವರು ಯಾರು ಅಂಥೇಳಿ ನಾವು ಈಗ ಐಡೆಂಟಿಫೈ ಮಾಡ್ತೀವಿ ಮತ್ತು ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಪೊಲೀಸ್ನವ್ರು ತಗೊಳ್ತಾರೆ. ಕಂಪ್ಲೇಂಟ್ ಕೊಡಬೇಕು. ನಾವೇ ಕಾನೂನು ಕೈಗೆತ್ಕೊಳ್ಳೋದು ಸರಿ ಇಲ್ಲ. ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಅದಕ್ಕೆ ಏನು ಕ್ರಮ ಮಾಡಬೇಕು ಅದನ್ನು ಮಾಡ್ತಾರೆ. ವೆದರ್ ಇಟ್ ಈಸ್ ಕಾರ್ಪೊರೇಷನ್ ಅವರು ಟ್ರೇಡ್ ಲೈಸೆನ್ಸ್ ಕೊಟ್ಟಿರ್ತಾರೆ, ಅವರು ಯಾವ ರೀತಿ ಕಂಡೀಷನ್ಸಲ್ಲಿ ಹಾಕ್ಕೊಟ್ಟಿರ್ತಾರೆ ಅದರ ಚೌಕಟ್ಟಿನಲ್ಲೇ ಇರಬೇಕು. ಅದನ್ನು ಹೊರತುಪಡಿಸಿ ಮಾಡೋದಾದರೆ ಕ್ರಮ ತಗೊಳ್ತಾರೆ. ತಕ್ಷಣ ಅದನ್ನು ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಸಂಘಟನೆದ ಪುದರಡು ಗುಂಡಾಗಿರಿ ಮಲ್ಪನ ಕೆಲಸ ಒಂದುಂಡು ರಾಮಸೇನೆಂದು ದೇವೇರ್ನ ಪುದರ ದೀವೊಂದು ಶ್ರೀರಾಮಗ ಕಳಂಕ ಕನವಡೆಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಪಂತೆರು. ಕುಡ್ಲಡು ಮಸಾಜ್ ಪಾರ್ಲರ್ಗೂ ಶ್ರೀರಾಮ ಸೇನೆ ದಕ್ಕಲು ಪೊಗ್ಗಿನ ಬಗೆಟ್ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಆಯ್ಕೆ ಎದುರು ಪಾತಿರ್ದರು. ಸಂಘಟನೆದ ಪುದರಡು ಗೂಂಡಾಗಿರಿ ಆವನುಂಡು ರಾಮಸೇನೆಂದು ದೇವೇರ್ನ ಪುದರು ದೀವೊಂದು ಶ್ರೀರಾಮಗೂ ಕಳಂಕ ಕನ್ನವಡೆಂದು ಪಂಡಿನ ಆರು ಇಂದಿನ ಹಿಂದೂ ಸಂಘಟನೆ ಸತ ವಿರೋಧ ಮಲ್ಪೊಡೊಂದು ಪಂತೆರು. ಜಿಲ್ಲೆಡು ಕಾನೂನು ಎಡ್ಡೆ ವ್ಯವಸ್ಥೆ ಕಾತೊಂದು ಬೈದಂಡು ಅವಿನ ಹಾಳು ಮಲ್ಪನ ಕೆಲಸ ಮಲ್ತೊಂದುಲ್ಲೇರು. ಒಂದೆರಡು ಕುಡ್ಲಗು ಹಾಳು ಪುದರು ಮಾತ್ರ ಅಭಿವೃದ್ಧಿಗ್ಲ ಪೆಟ್ಟು ಬೋರುಂಡು ಎಂಕ್ಲನ ಸರ್ಕಾರ ಜಿಲ್ಲೆಡು ಶಾಂತಿ ಎಡ್ಡೆ ವ್ಯವಸ್ಥೆ ಕಾತೊಂದು ಬೈದಂಡು ಏರೆ ಅವಾರ್ಡ್ ಒಂದಕ್ಕೆ ಕುಂದು ಕನತಂಡ ಕಠಿಣ ಕ್ರಮ ಕೈಗೆತ್ತಿನ ಮುಂದು ಮಂತ್ರಿ ದಿನೇಶ್ ಗುಂಡೂರಾವ್ ಜಾಗೃತಿ ಪಂತೆರು. ಇದೆಲ್ಲ ಗೂಂಡಾಗಿರಿ ಮಾಡುವಂತ ಕೆಲಸ ಮಾಡ್ತಾರೆ. ಕಾನೂನನ್ನು ಕೈಗೆತ್ಕೊಂಡು ಇಷ್ಟ ಬಂದಾಗ ಮಾಡೋದನ್ನು ಹೊರಟಿದ್ದಾರೆ. ಹಿಂದೆನೂ ಕೂಡ ಇದೆಲ್ಲ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಕೆಟ್ಟ ಹೆಸರು ತಗೊಂಬಂದಿರತಕ್ಕಂಥ ಒಂದು ಸಂಸ್ಥೆ ಶ್ರೀರಾಮ್ ಸೇನೆ. ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಕೆಟ್ಟ ಹೆಸರು.
ಇವ್ರಿಗೇನಾದರೂ ವಿಷಯಗಳು ಗೊತ್ತಿದ್ದರೆ ಪೊಲೀಸ್ ಅವ್ರ ಹತ್ರ ಬಂದು ಹೇಳಬೇಕು. ಇವರೇ ಹೋಗಿ ಏನೋ ದಾಂಧಲೆ ಮಾಡುವಂಥದ್ದು ಇದು ಸಹಿಸೋಕ್ಕೆ ಆಗೋದಿಲ್ಲ. ಇವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಪೊಲೀಸ್ ತಗೊಳ್ಬೇಕು ಅಂತ ಕೂಡ ಹೇಳಿದ್ದೀವಿ. ಈ ಶ್ರೀರಾಮ್ ಸೇನೆ ಖಂಡಿತವಾಗಿಯೂ ಇದು ಯಾರು ಇವರ ಹಿನ್ನೆಲೆ ಏನೋ ಎಲ್ಲ ತಿಳ್ಕೊಳ್ಬೇಕು. ಏನೇನು ಇವ್ರ ಮೇಲೆ ತಗೊಳ್ತಾರೆ. ಆದರೆ ಇದು ನಿಜವಾಗ್ಲೂ ಕೂಡ ಒಂದು ಕೆಟ್ಟ ಒಂದು ಘಟನೆ ನಡೆದಿದೆ. ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕು. ಇವರು ದೇವರ ಹೆಸರು ಇಟ್ಕೊಂಡು, ಭಗವಂತ ಶ್ರೀರಾಮನ ಹೆಸರು ಇಟ್ಕೊಂಡು ಇವರು ಈ ಥರ ಕೃತ್ಯಗಳು ಮಾಡಿದರೆ ಇದು ಶ್ರೀರಾಮನಿಗೇ ಕಳಂಕ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಎಲ್ಲ ಈ ಹಿಂದೂ ಸಂಘಟನೆಗಳೇನಿದ್ದಾರೆ, RSS, ಹಿಂದೂ ಮಹಾಸಭಾ, ಅವರು ಕೂಡ ಇದನ್ನು ಖಂಡಿಸಬೇಕು ಮತ್ತು ಅವರು ಕೂಡ ಇಂಥ ಘಟನೆಗಳಿಗೆ ನಾವು ಅವಕಾಶ ಮಾಡಿಕೊಡೋದನ್ನು ಹೇಳಬೇಕು. ಮತ್ತು ಇವರಿಗೆ ನಾನು ಪೊಲೀಸರು ಕೂಡ ಹೇಳಿದ್ದೀನಿ, ಯಾವುದೇ ರೀತಿಯ ಇದರಲ್ಲಿ ಆಲಸ್ಯ ಆಗಬಾರ್ದು. ಕುಡ್ಲದ ಬಿಜೆಡು ಮಸಾಜ್ ಪಾರ್ಲರ್ಗೆ ಹೋಗುವುದು ಅನ್ಯಾಯ ಬಗ್ಗೆ ಏನಕ್ಕೆ ಸಂಬಂಧ ಮುಖ್ಯ ಆರೋಪಿ ಅತ್ತವರದ ಪ್ರಸಾದ್ನ ಕುಡುಪು ಕೈತಲ್ದ ಇಲ್ಲಡ್ದು ಪೊಲೀಸರು ಪತ್ತಿದ್ದರು. ಆರೋಪಿಲಿನ ತುರ್ತು ಬಂಧನಗೂ ಗೃಹ ಮಂತ್ರಿ ಆದೇಶ ಕೊಡ್ದಿತ್ತರು. ಅಂಚಾದ ಒಟ್ಟು 15 ಜನದ ಬಂಧನ ಆತಂಡು. ಕುಡ್ಲದ ಬಿಜೆಡು ಮಸಾಜ್ ಪಾರ್ಲರ್ ರಾಮಸೇನದಕ್ಲ ಪೊಗ್ಗುನ ಕೇಸುಡು ಮುಖ್ಯ ಆರೋಪಿ ಪ್ರಸಾದ್ ಅತ್ತವರ ಮೇಲಿನ ಪೊಲೀಸರು ಕುಡುಪು ಕೈತಲ್ದ ಆರಣ ಇಲ್ಲಡ್ದು ಬಂಧನ ಮಲ್ತಿದ್ದರು. ಈ ಪೊರ್ತುಡು ಪ್ರಸಾದ್ ಅತ್ತವರ ಒಂದು ಎಂಕಲ್ನಾನೆ ಸಂಘಟನೆ ಮಲ್ತಿನ ಕೆಲಸ ಅಂದು ಮಾಧ್ಯಮಕ್ಕೆ ತೆರಿಪಾದು ಒತ್ತೊಂದೇರು. ಅವಳು ಬೊಡ್ಚಾಂದಿನ ನಡತೊಂದಿತ್ತು ನಂಚಾದ ಪೊಗ್ಗುದ ಅಂದು ಪಂತೇರು. ಈ ಕೇಸ್ದ ಆರೋಪಿలను ತುರ್ತು ಬಂಧನ ಮಲ್ಪೆರು. ಒಡಿಪುಡು ಗೃಹ ಮಂತ್ರಿ ಆದೇಶ ಕೊರನ ಬೇರಿಕೆ ಪೊಲೀಸರು ಮುಖ್ಯ ಆರೋಪಿನ ಪತ್ತಿದ್ದರು. ಶ್ರೀರಾಮಸೇನೆ ಹಿಡಿದು ಪಿದೈ ಬತ್ತಿ ಹಿಡಿದು ಬೊಕ್ಕ ಪ್ರಸಾದ್ ಅತ್ತವರ ರಾಮಸೇನೆ ಪಂಪನ ಸಂಘಟನೆ ಕಟ್ಟದಿತ್ತರು. ತನ್ನವೇ ರೀತಿಡು ಸಂಘಟನೆ ಮಲ್ತೊಂದು ಪ್ರಸಾದ್ ಅತ್ತವರ ಇತ್ತೆ ಪಾರ್ಲರ್ಗೆ ಪೊಗ್ಗುದು ಪಿರ ಬಂಧನ ಆತಂಡು. ಅಂದಿಟ್ಟು ಪಾಕ ಜನ ಇತ್ತದು ಅಕ್ಲೇನು ಮಾತಾ ಪತ್ತಿದ್ದರು. ಇಲ್ಲಿ ಅಲ್ಲಿ ವೇಷವಾಟಿಕೆ ನಡೀತಾ ಇತ್ತು. ಇಲ್ಲಿ ಸುಮ್ಮನೆ ಯಾರು ದಾಳಿ ಮಾಡಲ್ಲ. ಪೊಲೀಸರು ವಶಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದು ನೋಡಬಹುದಾಗಿದೆ. ನಿಮ್ಮ ಬಂಧನ ಆಗಿದೆ, ಏನ್ ಹೇಳ್ತೀರಾ? ಏನು ಅದು ಭಯ ಪಡುವಂತ ಏನಿಲ್ಲ. ಸ್ವಲ್ಪ ಸರ್ ಒಡಿಪು ಮೂಲದವರಿಯಗ್ ಮಂಕಿ ಫಾಕ್ಸ್ ಸಿಕ್ಕಿತ್ತಿನ ಬಗ್ಗೆ ನಿಘಂಟು ಆತಜಿ ವರದಿ ಬರೋಡಾತೆ ಆರು 2 ಪಾತ್ರದಿಂದ ಸೀದಾ ಆಸ್ಪತ್ರೆಗೆ ಬೈದೇರು. ಅಂಚಾದ ಏರ್ಲ ಪೋಡಿನ ಅಗತ್ಯ ಇಜ್ಜಿಂದು ಒಡಿಪು ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಮಾಧ್ಯಮದ ಕ್ಲೆಗೆ ತೆರಿಪಾದರು. ದುಬೈ ಸಂಚಾರ ಮಲ್ತೊಂದಿತ್ತಿನ ಒಡಿಪು ಮೂಲದ ವ್ಯಕ್ತಿ ಒರಿಯಡ ಮಂಕಿ ಪಾಕ್ಸ್ ಸೀಕ್ ತೋಜಿದನಂದು ಸುದ್ದಿ ಆದಿತ್ತದು. ಈ ಬಗೆಟು ನನಲ ಅಧಿಕೃತವಾದ ನಿಘಂಟಿಂದ ಆತಜಿ ಪ್ರಯೋಗಾಲಯದ ವರದಿನ ಆರೋಗ್ಯ ಇಲಾಖೆದ ಅಧಿಕಾರಿಗಳು ಎದುರುತು ಹೊಂದಲೇರು. ಈ ಬಗೆಟು ಒಡಿಪು ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಮಾಧ್ಯಮದ ಕ್ಲಡ ಪಾತಿರಿದರು. ಬೆಂಗಳೂರು ಆದ ಬತ್ತಿನ ಈ ವ್ಯಕ್ತಿ ಕುಡ್ಲದ ಆಸ್ಪತ್ರೆ ಸೇರಿದ ಗುಣ ಆತಂಡು. ಅರಡ ಮಂಕಿ ಫಾಕ್ಸ್ ಲಕ್ಷಣ ತೋಜಿದ ಬೈದಿನ ಪಂಪಿನವು ಲ್ಯಾಬ್ ವರದಿ ಬತ್ತಿ ನೀಡಿದ ಬೊಕ್ಕ ಅಧಿಕೃತವಾದ ಗೊತ್ತು ಮಲ್ಪುಣಂದು ಅರ್ಪಂಡೇರು. ಆ ವ್ಯಕ್ತಿನ ಒವ್ವೇ ಸಂಬಂಧದ ಕ್ಲಡ ಸೀಕದ ಲಕ್ಷಣ ತೋಜಿದ ಬೈದಜಿ ಆರು ಬೇತೆ ಕಡಿದ ಬತ್ತಿನ ವ್ಯಕ್ತಿ ಅರೇನ ಬೇತಿನ ದೀದು ಮರ್ದು ಕೊಡ್ತಂಡು. ಸಂಬಂಧದ ಮಾತ್ರೆಲ್ನ ಪರೀಕ್ಷೆ ಮಲ್ತದಂಡು. 2 ಸೀಕದ ಲಕ್ಷಣ ತೋಜಿದ ಬೈದಜಿ ಆ ವ್ಯಕ್ತಿಲ ಏರ್ನಲ ಸಂಪರ್ಕ ಮಲ್ತದಜೇರು. ಪಿದೈ ದೇಶೊಡ್ದು ಸೀದಾ ಆಸ್ಪತ್ರೆಗೆ ಬೈದೇರು. ಕುಟುಂಬದಕುಲು ಏರ್ಲ ಅರೆನು ತೂದು ಪಾತಿರ್ದಜೇರು. ಅಂಚಾದ ಏರ್ಲ ಪೋಡಿನ ಅಗತ್ಯ ಇಜ್ಜಿಂದು ಡಾಕ್ಟರ್ ವಿದ್ಯಾಕುಮಾರಿ ತೆರಿಪಾದಿರು. ಅವರು ಬೇರೆ ಕಡೆಯಿಂದ ಬಂದಿರುವಂಥದ್ದು, ಬೇರೆ ಕಡೆಯಿಂದ ಬಂದಾಗ ಅದು ಬಂದಿದೆ, ಅವರನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ಇರಿಸಿದ್ದಾರೆ ಚೆಕ್ ಮಾಡಿ. ಅದು ಬಿಟ್ಟರೆ ಅವರ ರಿಲೇಟಿವ್ಸ್ಗೆಲ್ಲ ಚೆಕ್ ಮಾಡಿದ್ದಾರೆ. ಎಲ್ಲ ಅವರ ಸಂಬಂಧಿಕರು ಎಲ್ಲೆಲ್ಲಿದ್ದಾರೆ ಅವರನ್ನೆಲ್ಲ ನೋಡಿದ್ದಾರೆ. ಅಲ್ಲಿ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಮತ್ತು ಅವರು ಯಾರನ್ನು ಅಪ್ರೋಚ್ ಮಾಡಿಲ್ಲ. ಬಂದವರು ಅವರು ನೇರವಾಗಿ ಬಂದವರು ಆಸ್ಪತ್ರೆಗೆ ಬಂದಿದ್ದಾರೆ. ಹಂಗಾಗಿ ಅವರ ಕುಟುಂಬಸ್ಥರನ್ನು ಬಂದಾಗ ಯಾರನ್ನು ಕೂಡ ಅಪ್ರೋಚ್ ಮಾಡಿಲ್ಲ. ಅದರಿಂದಾಗಿ ಯಾವುದೇ ಆತಂಕದ ಅವಶ್ಯಕತೆ ಇಲ್ಲ. ಹಾಸ್ಪಿಟಲ್ ಇಲ್ಲ, ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ಮೊನ್ನೆನೇ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲೇ ಚೆಕ್ ಮಾಡಿಬಿಟ್ಟು ಅವರನ್ನು ಡಿಸ್ಚಾರ್ಜ್ ಮಾಡಿದ್ದಾರೆ. ತುಳುನಾಡದ ಮೂಲ ನಿವಾಸಿಲಾದ ಇತ್ತೆ ಅಳಿಯೊಂದುಪ್ಪುನ ಕೊರಗ ಸಮುದಾಯದಕಲು ಶೋಷಣೆಗೆ ಎದುರಾದ ಬಾರಿ ಏವ್ರತೋಜಾದರು. ಬೇತೆ ಬೇತೆ ಬೇಡಿಕೆಯನ್ನು ದುಂಬುದಿದ್ದು ಕುಡ್ಲದ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಹಿಡಿದು ಮಿನಿ ವಿಧಾನಸೌಧ ಮುಟ್ಟ ಜಾಥಾ ನಡಪಾಯರು.
ಬೇತೆ ಬೇಡಿಕೆಯನ್ನು ದುಂಬುದಿದ್ದು ಕೊರಗ ಸಮುದಾಯದಕ್ಕೂ ಕುಡ್ಲಡ್ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಹಿಡಿದು ಹಂಪನ್ ಕಟ್ಟೆದ ಮಿನಿ ವಿಧಾನಸೌಧ ಮುಟ್ಟ ಗುರುವಾರ ಜಾಥಾ ನಡಪಾಯಿರು ದುಂಬುದ ಸಂಸದೆಯರು ಬೊಕ ಆದಿವಾಸಿ ಅಧಿಕಾರ ಮಂಚದ ರಾಷ್ಟ್ರೀಯ ಒತ್ತು ಕಾರ್ಯರಾದಪ್ಪುನ ಬೃಂದಾ ಕಾರಟ್ ಜಾಥಾ ಉದಿಪನ ಮಲ್ತೆರು ಸಾಂಸ್ಕೃತಿಕವಾದ ಬೊಕ ಐತಿಹಾಸಿಕವಾದ ಕೊರಗ ಸಮುದಾಯದಕ್ಕೂ ತುಳುನಾಡದ ಮೂಲ ನಿವಾಸಿಲು ಆದಿತ್ತದು ಈ ಭಾಗನು ಆಳ್ದಿನಕುಲು ಆಂಡ ಇತ್ತೆ ಅಡಿಪುನಂಚಿ ಸಾಗೊಂದುಪ್ಪನ ಈ ಸಮುದಾಯ ಇತ್ತೆ ಮೇಲ್ವರ್ಗದ ಜನಕ್ಲಿನ ಶೋಷಣೆಗೆ ಬೂಡ್ತುಂಡು ಜಾತ್ರೆ ಕೋಲ ಕಂಬುಳ ಮದಿಮೆ ಇಂಚಿತ್ತೆ ಕಡಿಟ ಅಜಲ್ ಪನ್ಪುನ ಅನಿಷ್ಟ ಸಂಪ್ರದಾಯಗೂ ಮೊಕ್ಲಿನ ಗಳಸುಂದುಲ್ಲೆರು ಇಂದಕ್ಕೆ ರಾಜಕೀಯ ಕಾರಣಲ ಇತ್ತದು ಮೊಕ್ಲಿನ ಅಭಿವೃದ್ಧಿಗೂ ಒವ್ವೇ ಸರ್ಕಾರ ಗುಮನ ಕೊರಂದೆಪ್ಪುನವೇ ಕಾರಣ ಆದುಂಡು ಮೊಕ್ಲಿನ ಅಭಿವೃದ್ಧಿಗೂ ಡಾಕ್ಟರ್ ಮಹಮ್ಮದ್ ಪೀರ್ ಕೊರ್ನ ವರದಿಲ ಜಾರಿ ಮಲ್ಪಂದೆ ಸರ್ಕಾರಲು ಜಾರ್ದ ಅಂಚಾದು ಬದುಕದ ಹಕ್ಕಗಾದ ಕೊರಗ ಸಮುದಾಯ ಈ ಆದಿವಾಸಿ ಆಕ್ರೋಶ ರ್ಯಾಲಿ ಪಂಪುನ ಪುದರಡು ಪ್ರತಿಭಟನೆ ನಡಪಾದಂಡು ಡಾಕ್ಟರ್ ಎಸ್.ವೈ. ಗುರುಶಾಂತ್ ಮುನೀರ್ ಕಟಿಬಳ್ಳ ಡಾಕ್ಟರ್ ಕೃಷ್ಣಪ್ಪ ಕುಂಚಾಡಿ ನವೀನ್ ಸೂರಿಂಜೆ ಬೊಕ್ಕ ಕೊರಗ ಸಮುದಾಯದ ನಾಯಕಿಯರು ಪ್ರತಿಭಟನೆ ಪಾಲ್ದಿತ್ತುಂಡಿರು ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆದಿವಾಸಿ ಕೊರಗ ಸಮುದಾಯ ಈ ಸಮಾಜಕ್ಕೆ ಸಾಕಷ್ಟು ಕೊಡುಗೆ ನೀಡಿದೆ. ಆದರೆ ಅದಕ್ಕೆ ದೊರೆತಿರುವ ಪ್ರತಿಫಲ ಮಾತ್ರ ಅತ್ಯಂತ ದುಃಖದಾಯಕ. ಅದು ಏನಂದರೆ ಅಸ್ಪೃಶ್ಯತೆ, ಅಜಲು ಪದ್ಧತಿ, ಅನ್ಯಾಯ, ದೌರ್ಜನ್ಯ, ದಬ್ಬಾಳಿಕೆ, ಶೋಷಣೆ, ಬಡತನ, ನಿರುದ್ಯೋಗ, ಅನಾರೋಗ್ಯ ಇದನ್ನು ಕೊಟ್ಟಿದೆ. ಹಾಗಿರುವಾಗ ಇಂದಿನ ಈ ಕರಾವಳಿ ಜಿಲ್ಲೆಯ ಎಲ್ಲ ನಾಗರಿಕತೆಯ ಅಭಿವೃದ್ಧಿಯಲ್ಲಿ ಬಹುದೊಡ್ಡ ಪಾಲು ಕೊರಗ ಸಮುದಾಯ ಇರುವಾಗ ಆ ಬಹುದೊಡ್ಡ ಪಾಲನ್ನ ಅರ್ಹ ಪಾಲನ್ನು ಮತ್ತೆ ಪಡೆಯುವ ದೀಕ್ಷೆ ಮತ್ತು ಪ್ರತಿಜ್ಞೆಯೇ ಈ ಆಕ್ರೋಶ ರ್ಯಾಲಿ ಎಂದು ನಾವು ಘೋಷಿಸಲಿಕ್ಕೆ ಇಚ್ಛೆ ಪಡ್ತಿದ್ದೇವೆ. This government is a government of jumlas. They announced a scheme for particularly vulnerable tribal groups. Only 16,000 of a group which has served the landlords, the feudals for centuries. The first issue here is how do we save the population of the Koragas. Among the Koragas, the infant mortality rate, the birth rate is coming down. 20 years ago, there were over 20,000 Koragas. But now their number is 16,000. And Comrade Gurushant told me it may be down to even 12,000. Before our eyes, a community, a group is being made extinct, my dear brothers and sisters. ಬಜಾಲ್ ಎಸ್ಟಿಪಿಗೆ ಪೋದು ತೂತುಂಡು ಮುಜಿ ಹಂತೊಲಿಡು ತ್ಯಾಜ್ಯ ನೀರು ಶುದ್ಧ ಆವೊಂದುಪ್ಪು ನೆನ ಪಿಂದದು ತೆರೆಯೊಂದಾಂದು ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಪಂತೆರು ಪಾಲಿಕೆದ ಬಜಾಲ್ ಎಸ್ಟಿಪಿಗೆ ಪೋದು ಪಿಂದದು ಆರು ಸುದ್ದಿಗಾರರ ಪಾತಿರಿಯರು ಕುಡ್ಲಾ ಮಹಾನಗರ ಪಾಲಿಕೆದ ಬಜಾಲ್ ಎಸ್ಟಿಪಿಗೆ ಕುಡ್ಲದ ಮೇಯರ್ ಮನೋಜ್ ಕುಮಾರ್ ಸ್ಥಾಯಿ ಸಮಿತಿ ಗುಡ್ಕಾರ್ಯರು ಪಾಲಿಕೆ ಅಧಿಕಾರಿನ ಒಟ್ಟಿಗೆ ಪೋದು ಪಿಂದೊಂಡೇರು ಇಂಚಿಪ್ಪ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಎಸ್ಟಿಪಿಲು ಸರಿಯಾದ ಕಾರ್ಯ ಮಲ್ತೊಂದಿಜ್ಜ ತ್ಯಾಜ್ಯ ನೀರನ್ನು ಕುಡ್ಲದ ಜನಕ್ಲಿಗೆ ಪರಿಹಾರ ಕೊರೊಂದುಲೆರೆಂದು ದೂರ್ದಿತ್ತೇರು ಅಂಚದ ಮೇಯರ್ ಅಧಿಕಾರಿಗಳು ಜಾಗೆಗೆ ಪೋದಿತ್ತೇರು ಬಜಾಲ್ ಎಸ್ಟಿಪಿಗೆ ಪೋದು ತೂಯಿನೇರ್ದ ಬೊಕ್ಕ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಮಾಧ್ಯಮದ ಕ್ರೀಡ ಪಾತಿರ್ದು ಪಾಲಿಕೆದ ನಿಲಿಟ್ಟು ಬಜಾಲ್ ಎಸ್ಟಿಪಿಗೆ ಪೋದು ಅಲ್ತ ಸಂಗತಿನೂ ತೆರೆಯೊಂದ ಅಲ್ಪದ ಲ್ಯಾಬ್ಡು ಮೂಜಿ ಹಂತೊಲಿಡ ತ್ಯಾಜ್ಯ ನೀರ್ದ ಶುದ್ಧೀಕರಣ ಆಪುನೇನು ತೂತ ಮುಲ್ಪಡ್ದು ಸುದಿಗೆ ಬುಡುಪನ ವ್ಯವಸ್ಥೆಡು ಸಮಸ್ಯೆ ಇತ್ತಂಡ ಅವಿನ ಬೇಗ ಪಿಂದೊನ್ವ ಪೈಪ್ ಮ್ಯಾನ್ ಹೋಲ್ ಸಮಸ್ಯೆ ಹಿಡಿದು ತ್ಯಾಜ್ಯ ನೀರು ಕೈತಲ್ದ ಕಂಡುಲಿಗೆ ಪರಿತು ಪೋವೊಂದುಂಡೊಂದು ಪನ್ಪುನವೂ ಸಾರ್ವಜನಿಕರನ್ನ ದೂರ ಆದಿತ್ತದು ಮುಲ್ಪ ಪರಿತು ಪೋವೊಂದಿತ್ತಂಡ ನನ್ನದ ದಿನಕ್ಲಿಡ ಸರಿಯಾದ ಕ್ರಮದೆತನುಂದು ಮೇಯರ್ ಪಂಡಿರು ನಮ್ಮ ಯಾವುದೇ ಎಸ್ಟಿಪಿಗಳಲ್ಲಿ ಮತ್ತೆ ಈ ಯಾವ ಫ್ಯಾಕ್ಟ್ರಿಗಳು ಫ್ಲಶಿಂಗ್ ಇದೆ ಇದು ಸೆಕೆಂಡ್ ಇಯರ್ ಗ್ಲಾಸ್ ಹಾಕಲ್ಲ ಡೈರೆಕ್ಟ್ ಸಿವಿಲ್ ಯಾವುದು ಈ ಆಕ್ಸಿಜನ್ ಮಿನಿಮಮ್ ಮೈಕ್ರೋ ಆರ್ಗಾನಿಸಮ್ಸ್ಗಳಿಗೆ ಎಷ್ಟು
ಎಷ್ಟು ಆಕ್ಸಿಜನ್ ಬೇಕು ಅದಕ್ಕೆ? ಏನು ಈ ಬಜಾಲ್ STP ಇದೆ, ಇವತ್ತು ನಾವು ನಮ್ಮದೇನು ತಂಡ ಇದೆ, ಡೆಪ್ಯೂಟಿ ಮೇಯರ್ ಇರ್ಬೋದು, ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಈ ಭಾಗದ ಸ್ಥಳೀಯ ಕಾರ್ಪೊರೇಟರ್ ಶೋಭಾ ಪೂಜಾರಿ ಇವರು ಕೂಡ ಇಲ್ಲಿದ್ದಾರೆ. ಏನು ಕಳೆದ ಹಲವಾರು ದಿನಗಳಿಂದ ಈ ಭಾಗದಲ್ಲಿ ಕಲುಷಿತವಾದ ನೀರು ಗದ್ದೆಗಳಿಗೆ ಸೇರುತ್ತವೆ ಅನ್ನೋ ಒಂದು ಆರೋಪದ ಅಡಿಯಲ್ಲಿ ಇವತ್ತು ನಾವು ಈ ಒಂದು STPಗೆ ಭೇಟಿ ನೀಡಿ ಇಲ್ಲಿ ಹಲವಾರು ಎಲ್ಲ ಹಂತದಲ್ಲಿರುವ ನೀರನ್ನು ಇಲ್ಲಿ ನಾವು ರಾ ವಾಟರಿಂದ ಟ್ರೀಟ್ಮೆಂಟ್ ಆದ ವಾಟರ್ ಟ್ಯಾಂಕ್ ತನಕ ಅಲ್ಲಿರುವ ವ್ಯವಸ್ಥೆಗಳನ್ನೆಲ್ಲ ಕೂಡ ನಾವು ಕೂಲಂಕುಷವಾಗಿ ಪರಿಶೀಲಿಸಿದ್ದೇವೆ. ಮತ್ತು ಅಲ್ಲಿರುವಂಥ ಲ್ಯಾಬ್ನ ಮುಖಾಂತರ ಈ 3 ಹಂತಗಳಲ್ಲಿ ಏನು ಆ ನೀರಿದೆ ಆ ನೀರನ್ನು ಕೂಡ ನಾವು ಇವತ್ತು ಲ್ಯಾಬ್ನ ದಾಖಲೆ ಇದೆ, ಆ ದಾಖಲೆ ಮುಖಾಂತರ ಪರಿಶೀಲಿಸುವಾಗ ಯಾವುದೇ ಲೋಪದೋಷ ಕಂಡು ಬಂದಿಲ್ಲ. ಆದರೂ ಕೂಡ ಇಲ್ಲಿಂದ ನದಿಗೆ ಟ್ರೀಟ್ಮೆಂಟ್ ಆದ ನೀರನ್ನು ನದಿಗೆ ಬಿಡುವ ಲೈನಲ್ಲಿ ಏನಾದರೂ ಲೋಪದೋಷ ಇದ್ದಲ್ಲಿ ಖಂಡಿತವಾಗಿಯೂ ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕ್ರಮ ಕೈಗೊಳ್ತೇವೆ. ಅಂದರೆ ಕೆಳಗಿನ ಏನು ಖಾಸಗಿ ಜಮೀನಿದೆ ಅಲ್ಲಿ ಅನ್ಟ್ರೀಟೆಡ್ ವಾಟರ್ ಬರ್ತದೆ ಎಂಬ ಹಲವಾರು ದಿನಗಳಿಂದ ಆರೋಪ ಇತ್ತು. ಆದರೆ ಈಗ ನೋಡುವಾಗ ನಾವು ಇಲ್ಲಿ ವ್ಯವಸ್ಥೆಯಾಗಿ ನೋಡುವಾಗ ನೀರೇನು ಅನ್ಟ್ರೀಟೆಡ್ ವಾಟರ್ ಹೋಗ್ತಾ ಇಲ್ಲ, ಟ್ರೀಟ್ಮೆಂಟ್ ಆದ ವಾಟರ್ ನದಿ ಸೇರ್ತದೆ. ಆದರೆ ಎಲ್ಲ ಒಂದು ಕಡೆ ಪೈಪ್ ಇಲ್ಲದ್ರೆ ಮ್ಯಾನುವಲ್ ಏನೋ ಬ್ರೇಕ್ ಆಗಿ ಖಾಸಗಿ ಸ್ಥಳಕ್ಕೆ ನೀರು ಹರಿದು ಹೋಗಬಹುದು. ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅದರ ಬಗ್ಗೆ ನಾವು ಸೂಕ್ತವಾಗಿ ಕ್ರಮ ಕೈಗೊಳ್ತೇವೆ. ಲೈಫ್ ಸೆಕ್ಯೂರಿಟಿ ಝೋನ್ ಸಂಸ್ಥೆ ಶುಕ್ರವಾರ ಕುಡ್ಲಾ ಕಂಕನಾಡಿದ ಶಾಲಿಮಾರ್ ಕಾಂಪ್ಲೆಕ್ಸ್ ಉದಿಪನಾಡ್ ಶಾಸಕರ ವೇದವ್ಯಾಸ್ ಕಾಮತ್ ಲೋಕಾಯುಕ್ತ SP ನಟರಾಜ್ MN ಪಾಲ್ಗೊಂಡರು. ಕುಡ್ಲಾ ಕಂಕನಾಡಿ ಶಾಲಿಮಾರ್ ಕಾಂಪ್ಲೆಕ್ಸ್ 4ನೇ ಮಾಳಿಗೆಡು ಹೊಸತಾದ ಸುರುಮಲ್ಪನ ಹೊಸ ಕಾನ್ಸೆಪ್ಟ್ದ ಲೈಫ್ ಸೆಕ್ಯೂರಿಟಿ ಸಂಸ್ಥೆದ ಉದಿಪನಗೂ ಶುಕ್ರವಾರ ಅಟ್ಟಣೆ ಆದಿತ್ತಂಡು. ಶಾಸಕರ ವೇದವ್ಯಾಸ್ ಕಾಮತ್ ತುಡರ್ ಬೋಲ್ಪೊತ್ತಾದ ಲೈಫ್ ಸೆಕ್ಯೂರಿಟಿ ಝೋನ್ ಸಂಸ್ಥೆನ ಉದಿಪನ ಮಲ್ಸೇರು. ಶಾಸಕರ ಪಾತೆರ್ದು ಒಂದೊಂಜಿ ಇತ್ತದ ಮಟ್ಟದ ತಂತ್ರಜ್ಞಾನದ ಮಾದರಿದ ಸೇವೆ ಆತುಂಡು. ಅಂದೇನು ಪೊಲೀಸರೇ ಪುಗಾರ್ದೇರು ಇಂಚಿನ CCTV ಕ್ಯಾಮೆರಾ ಹಿಡಿದು ಅಪರಾಧಲಿನ ನಾಡುಪತ್ತರ ಹೆಚ್ಚು ಅವಕಾಶ ಉಂಡು. ಪ್ರತಿಯೊರಿ ಇಂಚಿನ ವ್ಯವಸ್ಥೆಲಿನ ಇಲ್ಲಡು ಪಾಡೊಂದು ರಕ್ಷಣೆ ನಿಘಂಟು ಮಲ್ತನೊಲಿಂದ ಪಂಡೇರು. ಮಲ್ಲ ಬಿನ್ನೆರಾದ ಪಾಲ್ದಿತ್ತುನ್ನ ಲೋಕಾಯುಕ್ತ SP ನಟರಾಜ್ MN ಪಾತೆರ್ದು ಎಂಕಲು ಪೊಲೀಸ್ ಸೇವೆಡುಪ್ಪನಗ ಸರ್ಕಾರದ ನಿಲೆಟ್ಟು ನಗರುಡು CCTV ಪಾಡ್ದಿತ್ತ ಆಂಡ ಮಾನಿಟರಿಂಗ್ ಸ್ಟಾಪ್ ಆಂಡ ಇಂಚಿನ ಖಾಸಗಿ ಸಂಸ್ಥೆಲು ಪಾಡ್ನ ಕ್ಯಾಮರಾ ಹಿಡಿದು ವೈಫೈ ಹಿಡ್ಲ ಸೀದಾ ಸಂಪರ್ಕ ಆಪುನವು ಕುಶಿತ ಸಂಗತಿ ಅಂದೇಡ್ದು ಅಪರಾಧಕಾರಿಗಳಿಗೂ ಮೂಂಕದ ಬಲ್ಲ ಪಾಡೇರೆ ಸಾಧ್ಯ ಉಂಡು ಆರ್ಪಂಡೇರು. ಉದ್ಯಮಿ ಅರುಣ್ ಕುಮಾರ್, ಫ್ಲವರ್ ಡೆಕೋರೇಟರ್ ಸಂಘದ ಗುರ್ಕಾರ್ಯರು ದುಂಬದ ಗುರ್ಕಾರ್ಯರು ಅಶ್ವಿತ್ ಕೊಟ್ಟಾರಿ, ಉದ್ಯಮಿ ದಯಾನಂದ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ರಾಜ್, ಪ್ರಜ್ವಲ್, ಮನೋಜ್ ಬೊಕ್ಕ ಶಿವರಾಜ್ ಪಂಪನ 4 ಜವಣಿರು ಸೇರ್ದು ಈ ಲೈವ್ ಸೆಕ್ಯೂರಿಟಿ ಸಂಸ್ಥೆಯನ್ನು ಪುಟ್ಟು ಪಾಡ್ದೇರು. CCTV ಕ್ಯಾಮೆರಾ ಪಾಡುನ ದಿನದ 24 ಗಂಟೆಲ ಸೀದಾ ತೂಪುನ ಆಡಿಯೋ ವಿಡಿಯೋ ರೆಕಾರ್ಡ್ ಮಲ್ಪನ ಸೌಕರ್ಯ ನಿಯಂತ್ರಣ ಕೋಣೆ ಮಾದರಿಡ ಕಾರ್ಯಾಚರಣೆ ಓವೇ ಅವಘಡ ಆಪು ಹಿಡಿದು ದುಂಬೆ ಜಾಗೃತಿ ಆಪನ ಸೇರ್ಲಂಚ ಪಾಕ ವಿಶೇಷತೆಲು ಲೈವ್ ಸೆಕ್ಯೂರಿಟಿ ಝೋನ್ ಸಂಸ್ಥೆಡ್ ಉಂಡು. ಲೈವ್ ಸೆಕ್ಯೂರಿಟಿ ಝೋನ್ ಅಂತೇಳುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಆ ಸಂಸ್ಥೆಯಲ್ಲಿ ತಮ್ಮ ಕಚೇರಿಯಲ್ಲಿ 10 ಸ್ಕ್ರೀನ್ ಮುಖಾಂತರ ಬೇರೆ ಬೇರೆ ಬ್ಯಾಂಕ್ಗಳು, ವಾಣಿಜ್ಯ ಉದ್ಯಮ ಕಟ್ಟಡಗಳು, ದೇವಸ್ಥಾನಗಳು, ಬಂಗಾರ ಮತ್ತು ಇನ್ನಿತರ ದೊಡ್ಡ ದೊಡ್ಡ ಮಳಿಗೆಗಳಿಗೆ 24 ಗಂಟೆಯ CCTV ಫುಟೇಜ್ ಸಂಗ್ರಹ ಆಗಬೇಕು ಅಂತೇಳುವಂಥ ಭಾಗ ಒಂದಾದರೆ, ಇವರ ಕಚೇರಿಯಲ್ಲಿ 10 ಸ್ಕ್ರೀನ್ ಮುಖಾಂತರ ಅಲ್ಲಿ ಆಗುವಂಥ ದೃಶ್ಯವನ್ನು 24 ಗಂಟೆ ಕೂಡ ವೀಕ್ಷಿಸುವಂಥ ಮತ್ತು ಆಗು ಹೋಗುಗಳ ಬಗ್ಗೆ ನೋಡುವಂಥದ್ದು. ಅಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆಗಳು ಸಂಭವಿಸ್ತದೆ ಅಂತ ಹೇಳಿದ್ರೆ ಈ ಘಟನೆ ಸಂಭವಿಸುವ ಮುಂಚೆ ಸ್ಥಳೀಯ ಪೊಲೀಸ್ ಇಲಾಖೆ, ಅದರ ಮಾಲಕರು, ಇನ್ನಿತರ ಜನರಿಗೆ ಮುಂಚಿತವಾಗಿ ಮಾಹಿತಿ ಕೊಡುವಂಥ ಒಂದು ತಂತ್ರಜ್ಞಾನವನ್ನು ಒಳಗೊಳಿಸಿಕೊಂಡು ಈ ರೀತಿಯ ಒಂದು ನೂತನವಾದಂಥ ಲೈವ್ ಸೆಕ್ಯೂರಿಟಿ ಝೋನ್, ಇದರಲ್ಲಿ ಯುವರ್ ಸೇಫ್ಟಿ ಈಸ್ ಅವರ್ ಮಿಷನ್ ಅಂತೇಳುವಂಥ ಒಂದು ಧ್ಯೇಯವಾಕ್ಯದೊಂದಿಗೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಾನು ಮಂಗಳೂರಿನಲ್ಲಿ ಇದು ಪ್ರಪ್ರಥಮವಾಗಿ ಒಂದು ವಿಶೇಷವಾಗಿ ಪ್ರಾರಂಭ ಆಗಿದೆ. ಇದ್ರ ಬಗ್ಗೆ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ನಾವು ಕೂಡ ಇಲ್ಲಿ ಟ್ರಾಫಿಕ್ ಇದ್ದಾಗ ಅಥವಾ ಲಾಂಡ್ ಇದ್ದಾಗ ನಾವು ಮಂಗಳೂರು ನಗರದಲ್ಲಿ CC ಕ್ಯಾಮ್ರಾಗಳನ್ನು ಸರ್ಕಾರದ ವತಿಯಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಾವು ಇಡೀ ಜಿಲ್ಲೆ ಎಲ್ಲ ಕಡೆ ಹಾಕ್ಸಿದ್ದೀವಿ. ಏನಾಗುತ್ತೆ ಅಂದರೆ ನಾವು ಹಾಕ್ಸ್ತೀವಿ, ಅದನ್ನು ಮಾನಿಟರ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಕಂಟಿನ್ಯೂಸ್ ಮಾನಿಟರ್ ಮಾಡೋದಿಲ್ಲ, ಆ ಕ್ಯಾಮ್ರಾ ಬಿದ್ದೋದ್ರೂ ನೋಡೋಕೆ ಹೋಗೋದಿಲ್ಲ, ಅದಕ್ಕೇನಾದ್ರು ಅಬ್ಸ್ಟ್ರಕ್ಷನ್ ಬಂದರೂ ನೋಡೋದಿಲ್ಲ.
ಸೊ ಒಂದ್ಸರಿ ಹಾಕ್ಬಿಟ್ರೆ ಅದೆಲ್ಲ ಮತ್ತೆ ಯಾರೋ ಬಂದು ಕಿತ್ತಾಕ್ತಾರೆ. ರೋಡ್ ಸೈಡ್ ಹಾಕ್ತೀವಿ, ರೋಡಲ್ಲಿ ಹಾಕಿದಾಗ ನಮ್ಮ ಏನು ಸಾರ್ವಜನಿಕರು ಡ್ಯಾಮೇಜ್ ಮಾಡ್ತಾರೆ, ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ತೆಗಿತಾರೆ, ಪದೇ ಪದೇ ಡ್ಯಾಮೇಜ್ ಆಗ್ತಾ ಇರ್ತದೆ. ಹಾಕಿ ಒಂದು ವರ್ಷಕ್ಕೆ ಅವು ಎಲ್ಲೋ ಅಂತ ಗೊತ್ತಾಗೋದಿಲ್ಲ, ಆ ಥರ ಸಿಚುವೇಶನ್ ಬರ್ತದೆ. ಇವತ್ತು ನಿಮ್ಮ ಈ ಲೈವ್ ಸೆಕ್ಯೂರಿಟಿ ಝೋನ್ನ ಈ ಸಂಸ್ಥೆಯಲ್ಲಿ ನಾನು ನೋಡಿದಾಗ ವೈಫೈ ಮುಖಾಂತರ ನೇರವಾಗಿ ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ಯಾವ ಕೇಬಲ್ ಇಲ್ಲ, ಏನಿಲ್ಲ, ಸಿಮ್ ಥ್ರೂ ಬರ್ತದೆ, ಸಿಮ್ ಥ್ರೂ ಇಲ್ಲಿಗೆ. ಆಮೇಲೆ ಕ್ಲಾರಿಟಿ ಇಸ್ ವೆರಿ ನೈಸ್, ತುಂಬ ಚೆನ್ನಾಗಿ ಕ್ಲಾರಿಟಿ ಬರ್ತದೆ. ಕುಡ್ಲದ ಕದ್ರಾ ಪಾರ್ಕ್ಡ್ ಜನವರಿ 20 ಮುಟ್ಟ ಫಲಪುರ್ಪ ಪ್ರದರ್ಶನ ನಡೆತನುಂಡು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಗುರುವಾರ ಫಲಪುರ್ಪ ಪ್ರದರ್ಶನ ಉದ್ದೀಪನ ಮಲ್ತೆರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕಾ ಇಲಾಖೆ ಬೊಕ ಕದ್ರಾ ಉದ್ಯಾನವನ ಅಭಿವೃದ್ಧಿ ಸಮಿತಿ ಕುಡ್ಲದ ಒಟ್ಟು ಸೇರಿಕೆಡು ಕದ್ರಾ ಪಾರ್ಕ್ಡ್ ಫಲಪುಷ್ಪ ಪ್ರದರ್ಶನ ಜನವರಿ 20 ಮುಟ್ಟ ಕಾಂಡೆ ಒರ್ಮಿಡ್ದು ರಾತ್ರಿ ಒರ್ಮ ಮುಟ್ಟ ನಡೆತೊಂದುಂಡು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ, ಕುಡ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ಸದಾಶಿವ ಉಳ್ಳಾಲ ಇಂಚ ಬಿನ್ನೇರು ಇತ್ತದು ಗುರುವಾರ ಫಲಪುಷ್ಪ ಪ್ರದರ್ಶನ ಉದ್ದೀಪನ ಆಂಡ್ ಬಣ್ಣ ಬಣ್ಣದ ಪುರ್ಪುಲಿನ ಗಳಸದು ಬೇತೆ ಬೇತೆ ರೂಪ ಮಲ್ತಿದರು. ಇಂದೆಟ್ಟು ಫ್ರಾನ್ಸ್ ದೇಶದ ಐಫೆಲ್ ಟವರ್ ಪ್ರಧಾನ ಆತುಂಡು. ದೆತ ಒಟ್ಟುಗೂ ಕಾಯಕಜಪು ಸೊತ್ತುಲು ಬೊಕ ಫಲ ವಸ್ತುಲಿನ ಗಳಸದ ಸಾಹಿತ್ಯಲು ಪುದರ್ ಪೋಯಿ ಜನಕ್ಲಿನ ಕಲಾರೂಪಲಿನ ಮಲ್ತಿದರು. ಕುಡ್ಲಾ ಬೊಕ ಸುತ್ತಮುತ್ತದಕ್ಲಿನ ಬರ್ಪಾವನಂಚ ಮಲ್ಪರೆ ಸೊಪ್ಪು ಕಾಯಕಜಪು ಸೊತ್ತುಲು ಬೊಕ ಪೂ ಸೇರಿನಂಚ 20,000 ದೈಕ್ಲಿನ ತಯಾರು ಮಲ್ತಿದರು. ಮಾತವರ್ಗದ ಜನಕ್ಲಿಗೆ ಖುಷಿ ಆಪುನಂಚಿನ ದೈಕ್ಲಿನ ಕನತದ ಪ್ರದರ್ಶನಗೂ ದೀತೆರು. ರೈತರನ್ನ ಇಲ್ಲಡ್ದು ಕಾಯಕಜಪು ಸೊತ್ತುಲಿನ ದೈಕ್ಲಿನ ಕನತದ ಪ್ರದರ್ಶನಗೂ ದೀತೆರು. ದೆತ ಒಟ್ಟುಗೂ ಜೋಕ್ಲಿಗೆ ಮನಸ್ಸು ಗುಲ್ಲಾಸ ಕೊರ್ಪನೇಕ್ಲ ಒತ್ತು ಕೊಡ್ತೇರು. ಇದಕ್ಕೆ ಹೊಂದದು ಪುರ್ಪುಲಿಡ್ದು ಸಿಂಗಾರ ಮಲ್ತಿನ ಪಟ್ಟದ ಫ್ರೇಮು ಸೆಲ್ಫಿ ದಿ ಝೋನ್ ಮಾದರಿ ಕಟ್ಟದುಂಡು. ಸಾಲ್ವಿಯಾ, ಸೇಮಂತಿಗೆ, ಗೊಂಡೆಪೂ, ಜೀನಿಯಾ, ಡಯಾಂಥಾನ್, ಆಸ್ಟರ್, ವಿಂಕಾರೋಸಿಯಾ, ಕಾಕ್ಸ್ಕೋಮ್, ಡೇಲಿಯಾ, ಪೆಟೂನಿಯಾ, ಟೊರಿನೋ ಇಂಚಿತ್ತಿ ಬಗೆತ ಪುರ್ಪುಲಿನ ಚಟ್ಟಿಡು ಬುಳೆಪಾದಂಡು. 20,30 ಜಾತಿದ ಪುರ್ಪುಲಿನ ಮುಲ್ಪ ಜನ ಮರಳು ನಚ್ಚಂದು ಇತ್ತಂಡು. ರೈತರನ ಉತ್ಪತ್ತಿಲೆಗೂ ಒತ್ತು ಕೊರ್ಪುನ ದಿಟ್ಟಿಡು ಇಂದಿನ ಅಟ್ಟಣೆ ಮಲ್ತದಿತ್ತದು. ಈ ಸರ್ತಿ ಬಾರಿ ಪುರ್ಲುದ 22 ಅಡಿ ಎತ್ತರದ ಐಫೆಲ್ ಟವರ್ ಕಟ್ಟದನಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತೋವದ ಅಧಿಕಾರಿ ಡಾಕ್ಟರ್ ಆನಂದ್ ಪಂತೆರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕದ್ರಿ ಉದ್ಯಾನವನದಲ್ಲಿ ಇವತ್ತು 23ನೇ ತಾರೀಕಿನಿಂದ 26ನೇ ತಾರೀಕು ತನಕ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 9 ಗಂಟೆ ತನಕ ಈಗ ಒಂದು ಫಲಪುಷ್ಪ ಪ್ರದರ್ಶನವನ್ನು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸುಮಾರು ಒಂದು 100ಕ್ಕಿಂತ ಹೆಚ್ಚಿಗೆ ಸ್ಟಾಲ್ಸ್ಗಳಿದೆ. ಇಲ್ಲಿ ನಮ್ಮ ರೈತರು ಉತ್ಪಾದನೆಗಳು ಮತ್ತು ಈಗ ಸ್ವಸಹಾಯ ಅವ್ರದ್ದು ಪ್ರೊಡ್ಯೂಸರ್ಸ್ ಏನಿದೆ ಅದು, ಮತ್ತು ಈ ಆರ್ಗ್ಯಾನಿಕಲಿ ಫಾರ್ಮ್ಡ್ ಪ್ರಾಡಕ್ಟ್ಸ್ ಏನಿದೆ ಅವುಗಳು, ಮತ್ತು ಸೀಡ್ಸು ಮತ್ತು ನರ್ಸರಿ ಪ್ಲ್ಯಾನ್ಸು ಇದೆಲ್ಲವೂ ಕೂಡ ಎಕ್ಸಿಬಿಷನ್ ಕಮ್ ಸೇಲ್ ಪಾಯಿಂಟ್ ಆಗಿ ಇಲ್ಲಿದೆ. ಇಲ್ಲಿ ಬಂದು ತುಂಬ ಅಟ್ರಾಕ್ಟಿವ್ ಪಾಯಿಂಟ್ ಏನಂತ ಹೇಳಿದರೆ, ಈಗ ಒಂದು 22 ಫೀಟ್ ಹೈಟು ಈಫಿಲ್ ಟವರ್ ಮಾದರಿನಲ್ಲಿ ಒಂದು ಫ್ಲವರನ್ನು ಇಲ್ಲಿ ಜೋಡಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಜೊತೆಗೆ ಅಲ್ಲಿ ಈ ಸ್ವಾನ್ಸ್ ಇರ್ಬೋದು, ಈ ಕಂಬಳ ಮಾಡಿರುವಂಥದ್ದು ಇರ್ಬೋದು, ಈ ಸಿರಿಧಾನ್ಯಗಳಿಂದ ಮಾಡಿರುವಂತಹ ಒಂದು ಯಕ್ಷಗಾನ ಆರ್ಟಿಸ್ಟ್ದು ಒಂದು ಸ್ಕಲ್ಪ್ಚರ್ ಆಗಿರೋಂಥದ್ದು, ಮತ್ತು ಈ ವೆಜಿಟೇಬಲ್ ಕಾರ್ವಿಂಗ್ಸು, ಈ ಸ್ಕಲ್ಪ್ಚರ್ ವೆಜಿಟೇಬಲ್ಸ್ನಲ್ಲೇ ಮಾಡಿರುವಂಥ ಕಾರ್ವಿಂಗ್ಸು, ಮತ್ತು ಸುಮಾರು ಒಂದು 25,000 ಒಂದು ಫ್ಲವರ್ ಪಾಟ್ಸನ್ನು ಬೇರೆ ಬೇರೆ ರೀತಿಯಾದಂಥ ಒಂದು ಅರೇಂಜ್ಮೆಂಟ್ಸ್ನಲ್ಲಿ ತುಂಬ ಅಟ್ರಾಕ್ಟಿವ್ ರೀತಿಯಲ್ಲಿ ಇಲ್ಲಿ ಮಾಡಿದ್ದಾರೆ. ತುಂಬ ಜನರು ಈಗಾಗಲೇ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಮ ಜಿಲ್ಲೆಯವರು ಮತ್ತು ಇಲ್ಲಿ ಬೇರೆ ಜಿಲ್ಲೆಯಲ್ಲಿ ಬಂದಿರುವಂಥವರು ಕೂಡ ಎಲ್ಲರೂ ಕೂಡ ಬಂದು ಈ ಒಂದು ಪ್ರದರ್ಶನವನ್ನು ನೋಡಬೇಕು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ದಿಸ್ ಇಸ್ ಆಲ್ಸೋ ಅನ್ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್. ಕೊಣಾಜೆ ಪಾವೂರು ಗ್ರಾಮದ ಯಾದ್ ಫೌಂಡೇಶನ್ ಮಲಾರ್ದ ನಿಲೆಟ್ಟು ನೂರೆ ಆಜ್ಮೇರ್ ಆಧ್ಯಾತ್ಮಿಕ ಸಂಗಮ ಕಾರ್ಯಕ್ರಮ ಮಲಾರ್ ಜಂಕ್ಷನ್ ನಡೆತಂಡು.
ಉಳ್ಳಾಲ ತಾಲೂಕು ಕೊಣಾಜೆ ಪಾವೂರು ಗ್ರಾಮದ ಯಾದ್ ಫೌಂಡೇಶನ್ ಮಲಾರ್ದ ನಿಲೆಟ್ ನೂರೆ ಅಜ್ಮೀರ್ ಆಧ್ಯಾತ್ಮಿಕ ಸಂಗಮ ಕಾರ್ಯಕ್ರಮ ಮಲಾರ್ ಜಂಕ್ಷನ್ ಅಟ್ಟಣೆ ಮಲ್ತದಿತ್ತೇರು. ವಲಿಯುದ್ದೀನ್ ಫೈಜಿ ಉಸ್ತಾದ್ ದುಂಬಾಳ್ತೆ ವಹಿಸದಿತ್ತೇರು. ಯಾದ್ ಫೌಂಡೇಶನ್ ಗುರುಕಾರ್ಯರು ಅಬ್ದುಲ್ ನಿಸಾರ್ ಮಲಾರ್ ಮಾತೆರೆಲ್ಲ ಎತ್ಕೊಂಡೇರು. ಸೈಯದ್ ಅಮೀರ್ ತಂಗಳ್ ಕಿನ್ಯಾ ದುವ ಪ್ರಾರ್ಥನೆ ಮಲ್ತೇರು. ಸೈಯದ್ ಶರಫುದ್ದೀನ್ ತಂಗಳ್ ಕಾರ್ಯಕ್ರಮ ಉದೀಪನ ಮಲ್ತೇರು. ಬಿನ್ನಿರಾದ ಅಜ್ಮೀರ್ ಕುಟುಂಬದ ಸದಸ್ಯರಿಡುವರಿ ಸೈಯದ್ ಇಜಾಜ್ ಹುಸೇನ್ ಜಿಸ್ತಿ ಅಜ್ಮೀರ್, ನೈಶ್ ಕಾಲೇಜ್ ಬೆಂಗಳೂರದ ಗುರುಕಾರ್ಯರು ಯುಟಿ ಜಲ್ಫಿಕರ್ ಫರೀದ್, ಉದ್ಯಮಿ ಹಮೀದ್ ಕಣ್ಣೂರು, ಕುಡ್ಲಾ ತಾಲೂಕು ಪಂಚಾಯತ್ ದುಂಬದ ಗುರುಕಾರ್ಯರು ಮೊಹಮ್ಮದ್ ಮೋನು ಪಾಲ್ಗೊಂಡರು. ಇನ್ನು ಮುಂದೆ ಟೆಕ್ನಾಲಜಿ ಎಷ್ಟು ಬೆಳೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ಮಕ್ಕಳು ಕೂಡ ಆಗ್ಲಿ ಸಪೋರ್ಟ್ ಮಾಡಿ ಟೆಕ್ನಾಲಜಿಯನ್ನು ಇಂಪ್ಲಿಮೆಂಟ್ ಮಾಡಿ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡಬೇಕು. ಅದಕ್ಕೆ ಏನು ಸಾಕಾಗಬೇಕು, ನಾವು ಐಡಿಯಾಸ್ ಬೇಕಾದ್ರೆ ಕೊಡಬಹುದು. ಅದಕ್ಕೆ ನಾನು ಈಗ ಇಚ್ಛೆ ಪಡ್ತೇನೆ. ನಿಮ್ಗೆ ಗೊತ್ತಿರಬಹುದು ಫ್ಯೂಚರ್ ಏನಂದ್ರೆ ಎಕ್ಸ್ಪೀರಿಯನ್ಸ್ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಇಂದ. ಯಾಕಂದ್ರೆ ನಮ್ಮ ಇನ್ಫೋಸಿಸ್ ಬರುವ ಮೊದಲು, ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ ಕಂಪ್ಯೂಟರ್ ಎಲ್ಲ ಬರುವ ಮೊದಲು ಏನ್ ಹೇಳ್ತಾ ಇದ್ರು, ಜನರಿಗೆ ಕೆಲಸ ಸಿಗಲ್ಲ ಅಂತ ಒಂದು ಮೈಂಡ್ ಸೆಟ್ ಇತ್ತು. ಯಾಕಂದ್ರೆ ಅಕೌಂಟೆಂಟ್ ಹೇಳ್ತಾ ಇದ್ರು ಕಂಪ್ಯೂಟರ್ ಕೆಲಸ ಮಾಡುದಾದ್ರೆ ನನ್ಗೆ ಹೆಂಗೆ ಕೆಲಸ ಸಿಗುತ್ತಾ ಅಂತ. ಹಂಗೆ ಅಲ್ಲ, ವಿಷಯ ಹೇಳ್ತೇನೆ. ಒಂದು ಯಾವಾಗಲೂ ಒಂದು ಆರ್ಗನೈಸೇಷನ್ ಇದ್ದಾಗ, ಕಂಪ್ಯೂಟರ್ ಬಂದಾಗ ಈಗ ಏನಾಗುತ್ತೆ, ಆರ್ಗನೈಸೇಷನ್ ಬೆಳೀತಾ ಹೋಗುತ್ತೆ ಫಾಸ್ಟ್ ಲೆವೆಲ್ ಅಲ್ಲಿ. ಒಂದಿದ್ದನ್ನು 10 ಆರ್ಗನೈಸೇಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಆಗಲೇ ಜಾಬ್ ಸಿಗುತ್ತೆ, ಬೆಳವಣಿಗೆ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಎಲ್ಲ ಬಂದಿದೆ. ಈಗಲೂ ದೊಡ್ಡ ದೊಡ್ಡ ಆಫೀಸರ್ಸ್, ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲ್, CM ಲೆವೆಲ್ ಇದ್ದವಾಗ ಹೇಳ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ರೆ ರೋಬೋಟ್ ಕೆಲಸ ಮಾಡುತ್ತೆ, ನಮಗೆ ಕೆಲಸ. കഷ്ടതകളും യാതനകളും അനുഭവിക്കുന്ന ആരെല്ലാം ഉണ്ടോ അവർക്ക് വേണ്ടി സഹായങ്ങൾ ചെയ്തു കൊടുക്കുക എന്നുള്ളത് ഞങ്ങളുടെ സംഘടനയുടെ വലിയ ലക്ഷ്യമാണ്. അതുപോലെ ഇങ്ങനെയുള്ള ആത്മീയ സദസ്സുകൾ സംഘടിപ്പിക്കുക എന്നുള്ളതും നിങ്ങൾ ചെയ്ത സർവ്വ പ്രവർത്തനങ്ങളും അല്ലാഹു കബൂൽ ചെയ്യട്ടെ. പ്രിയപ്പെട്ട പ്രവർത്തകന്മാരെ, എന്തുകൊണ്ടും നിങ്ങൾ അനുഗ്രഹീതരാ. ഇവിടെ സംഘടിതരായി നമ്മൾ പ്രവർത്തിക്കുമ്പോൾ അല്ലാഹുവിന്റെ സഹായം ഉണ്ടാകുമെന്ന് പറയേണ്ടതില്ല. മുത്തായ നബി സല്ലല്ലാഹു അലൈഹി വസല്ലം തങ്ങൾ പറഞ്ഞൊരു വിഷയമുണ്ട്, യദുല്ലാഹി അലൽ ജമാഅ. അല്ലാഹുവിന്റെ സഹായം അത് സംഘത്തോടൊപ്പമാണ്, നമ്മൾ കൂട്ടമായി നിൽക്കുമ്പോൾ. ಹಳೆಯಂಗಡಿ ಗ್ರಾಮ ಪಂಚಾಯತ್ ಸುತ್ತದ ಕೊಪ್ಪಳ ಕರಿತೋಟ ನಂದಿನಿ ಸುದೆಕ್ ಇಲ್ಲಿಯ ನೀರಾವರಿ ಇಲಾಖೆ ಯೋಜನೆದಡಿಟ್ಟು 6 ಕೋಟಿ ರೂಪಾಯಿ ಖರ್ಚಿದ ಸುದೆದಂಡೆ ಸಂರಕ್ಷಣಾ ತಡೆಪುಗೋಡೆ ಕಟ್ಟರೆ ಶಾಸಕರು ಉಮಾನಾಥ ಕೋಟ್ಯಾನ್ ಶಿಲಾನ್ಯಾಸ ಮಲ್ತೇರು. ಹಳೆಯಂಗಡಿ ಗ್ರಾಮ ಪಂಚಾಯತ್ ಸುತ್ತದ ಕೊಪ್ಪಳ ಕರಿತೋಟ ನಂದಿನಿ ಸುದೆಕ್ ಇಲ್ಲಿಯ ನೀರಾವರಿ ಇಲಾಖೆದ ಯೋಜನೆದಡಿಟ್ಟು 6 ಕೋಟಿ ರೂಪಾಯಿ ಖರ್ಚಿಡು ಸುದೆದಂಡೆ ಸಂರಕ್ಷಣಾ ತಡೆಪುಗೋಡೆ ಕಟ್ಟುಂಡು. ತಡೆಪುಗೋಡೆ ಕಟ್ಟಿನ ಕಾರ್ಯಗೂ ಮುಲ್ಕಿ ಬೆದ್ರದ ಶಾಸಕರು ಉಮಾನಾಥ ಕೋಟ್ಯಾನ್ ಶಿಲಾನ್ಯಾಸ ನಡಪಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಬಗೆಟ್ಟು ಪಾತಿರಿಯರು. ಹಳೆಯಂಗಡಿ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಪೂರ್ಣಿಮಾ, ಸದಸ್ಯರಾನ ಅಬ್ದುಲ್ ಅಜೀಜ್, ಶಶಿಕಲಾ, ನಾಗರಾಜ್ ಬೊಕ್ಕ ಅಧಿಕಾರಿಗಳು ನಾಯಕಿಯರು ಪಾಲ್ಗೊಂಡಿರು. ಹಳೆಯಂಗಡಿ ಗ್ರಾಮ ಪಂಚಾಯತಿನ ಕರಿತೋಟ ಮತ್ತು ಕೊಪ್ಪಲ ನದಿ ಸಂರಕ್ಷಣಾ ದಂಡೆಯ ಕೆಲಸಕ್ಕೆ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದ ಕೆಲಸ ಕಾಮಗಾರಿಗೆ ಇವತ್ತು ನಾವು ಗುದ್ದಲಿ ಪೂಜೆಯನ್ನು ಮಾಡಿದ್ದೇವೆ. ಬಹಳ ವರ್ಷಗಳ ಈ ಭಾಗದ ಜನರ ಕನಸು. ಯಾಕೆಂತ ಹೇಳಿದರೆ, ಒಂದು ಉಪ್ಪಿ ನೀರು ಬರುವಂಥದ್ದು, ಎಲ್ಲ ಭೂಮಿಗೆ ಉಪ್ಪಿ ನೀರು ಬಿದ್ದು ಕೃಷಿ ನಾಶ ಇರ್ಬೋದು ಅಥವಾ ಬಾವಿಯ ನೀರು ನಾಶ ಆಗುವಂಥದ್ದು ಇರ್ಬೋದು. ಹಾಗೆಯೇ ಭೂಮಿ ಕೊರೆತಗೊಂಡು ಇಲ್ಲಿ ಕೃಷಿ ಮಾಡುವವರಿಗೆ ಬಹಳ ತೊಂದರೆ, ಹತ್ತಿರದ ಮನೆ ಇರುವವರಿಗೆ ತೊಂದರೆ ಆಗ್ತಾ ಇತ್ತು. ಆ ದೃಷ್ಟಿಯಲ್ಲಿ 4-5 ವರ್ಷಗಳಿಂದ ಈ ಭಾಗದ ಜನ ಮತ್ತು ಈ ಭಾಗದ ಗ್ರಾಮ ಪಂಚಾಯತಿನ ನಮ್ಮ ಅಧ್ಯಕ್ಷರು, ಸದಸ್ಯರು ನನ್ನ ಗಮನಕ್ಕೆ ತಂದರು. ಇದಕ್ಕೊಂದು ದೊಡ್ಡ ಮೊತ್ತ 6 ಕೋಟಿ ರೂಪಾಯಿ ಬೇಕಾಗ್ತದೆ. ಸುಮಾರು 1.5 ಕಿಲೋಮೀಟರ್ ಉದ್ದ, ಹೆಚ್ಚು ಕಡಿಮೆ 4 ಮೀಟರ್ ಎತ್ತರದ ಸಂರಕ್ಷಣಾ ತಡೆಗೋಡೆ. ಬಹುಶಃ ಆ ಬದಿಯಲ್ಲಿ ಒಂದು 450 ಮೀಟರ್ ಬರ್ತದೆ, ಉಳಿದಂಥದ್ದು ಈ ಭಾಗದಲ್ಲಿ ಬರ್ತದೆ. ಹಾಗಾಗಿ ಇದನ್ನು ಮಾಡಬೇಕು ಅಂತ ಹೇಳಿಕೊಂಡು ಬಹುಶಃ ಒಂದು 6-7 ತಿಂಗಳ ಹಿಂದೆ, 6-7 ತಿಂಗಳ ಹೆಚ್ಚು ಕಡಿಮೆ 1 ವರ್ಷದ ಹಿಂದೆ ಇದು ಸ್ಯಾಂಕ್ಷನ್ ಆಗಿ ಎಲ್ಲ ರೆಡಿ ಆಗಿತ್ತು.
ಆ ಬಳಿಕ ಈ CRZ ಇದು ಸ್ವಲ್ಪ ತಾಪತ್ರೆ ಬಂತು. CRZ ಇದ್ದು NOC ಬೇಕು ಅಂತ ಆಯಿತು. ಅದು ಸ್ವಲ್ಪ ತಡಾಗಿ ಈಗ ಇವತ್ತು ಕ್ಲಿಯರೆನ್ಸ್ ಎಲ್ಲ ಸಿಕ್ಕಿದ ಮೇಲೆ ಈಗಾಗಲೇ ನಮ್ಮ ಕುಂದಾಪುರದ ಸಮಿತ್ ಹೆಗಡೆಯವರಿಗೆ ಇದರ ಗುತ್ತಿಗೆ ಸಿಕ್ಕಿದೆ. ಅವರು ಇದನ್ನು ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಿಂದ ಈ ಕೆಲಸವನ್ನು ಮಾಡಿಕೊಡ್ಬೇಕು. ಯಾಕೆಂತ ಹೇಳಿದರೆ ಇದು ಒಂದು ಶಾಸಕರದ್ದು ಮತ್ತು ನಿಮ್ಮದು ಗುತ್ತಿಗೆದಾರದ್ದು ಇಬ್ಬರದ್ದು ಹೆಸರು ಶಾಶ್ವತವಾಗಿ ಉಳಿಬೇಕಾದ್ರೆ ಈ ಕಾಮಗಾರಿ ಬಹಳ ಒಳ್ಳೆಯ ರೀತಿಯಿಂದ ಆಗಬೇಕು. ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಅಗ್ಗಿದ ಕಳಿಯ ಸಸಿಬಿತ್ಲದ 5ನೇ ವರ್ಷದ ಸುವರ್ಣ ಮಹೋತ್ಸವ ಆಚರಣೆ ಬಿರುವೇರ್ನ 20 ಆಜಿ ಪಂಗಡದ ವಿಶ್ವ ಸಮ್ಮೇಳನ ಬೊಕ್ಕ ರಾಷ್ಟ್ರಮಟ್ಟದ ಸಾಂಸ್ಕೃತಿಕ ಪಂಥ ಸಸಿಬಿತ್ಲು ಕಡಲ ಬರಿಟು ಶುಕ್ರವಾರದ್ದು ಐತಾರ ಮುಟ್ಟ ಮೋಜು ದಿನ ನಡೆತುಂಡು. ಮುಲ್ಕಿ ತಾಲೂಕದ ಸಸಿಬಿತ್ಲು ಅಗ್ಗಿದ ಕಳಿಯ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಮರ್ಯಾದಿ ಗುರುಕಾರ್ಯರು ತೇಜೋಮಯ್ಯ ಸುದ್ದಿ ಕುಟ್ಟುಡು ಪಾತಿರ್ದು ಸಂಘದ 5ನೇ ವರ್ಷದ ಬಂಗಾರ ಪರ್ವದ ಆಚರಣೆಲೆಕ್ಕುಡು ಬಿಲ್ಲವ ತೀಯ ಈಳವ ಆರ್ಯ ಇಡಿಗ ಧೀವರು ನಾಮದಾರಿ ಸೇರಿದ 20 ಪಂಗಡದ ವಿಶ್ವ ಸಮ್ಮೇಳನ ಬೊಕ್ಕ ರಾಷ್ಟ್ರಮಟ್ಟದ ಸಾಂಸ್ಕೃತಿಕ ಪಂಥ ಸುವರ್ಣ ಸಿರಿ 2025 ಬೀಚ್ ಫೆಸ್ಟಿವಲ್ ಕರಾವಳಿ ತೆನಸು ಮೇಳ ಜನಪದ ವಸ್ತು ಪ್ರದರ್ಶನ ಬೊಕ್ಕ ಬೂಕುಲಿನ ಮೇಳ ಸಸಿಬಿತ್ಲು ನಾರಾಯಣಗುರು ಸಂಘಡು ದಿನ ನಡಪಾಂದುಂಡು ಪಂಡಿರು ಸಾರತ್ತ ವರ್ಮನುತ 74 ಸಸಿಬಿತ್ಲು ಗ್ರಾಮ ಅಗ್ಗಿದ ಕಳಿಯದ ಹಿರಿಯರ್ನ ಉಮೇದುಡು ಸುರುವಾಯಿನ ಸಂಘ ಇತ್ತೆ ಬಂಗಾರ ಪರ್ವ ಆಚರಣೆ ಮಲ್ತುಂಡು. ಜನವರಿ 24, 25, 26 ಮೂಜಿ ದಿನ ಬಿರುವೇರು ತೀಯೇರು ಸೇರಿನಂಚ 20 ಆಜಿ ಪಂಗುಡಲಿನ ವಿಶ್ವ ಸಮ್ಮೇಳನವಾದ ಆಚರಣೆ ಮಲ್ತುಂಡು. ಸಮುದಾಯದ ಮಾತು ಪಂಗುಡಲಿನ ಬಂಧುಲೆಗಾದ ರಾಷ್ಟ್ರಮಟ್ಟದ ಸಾಂಸ್ಕೃತಿಕ ಪಂಥದ ಕಾರ್ಯಕ್ರಮ ದಿವೊಂದು ತೇಜೋಮಯ ಪಂಡಿರು. ವಿಶ್ವ ಸಮ್ಮೇಳನ ಸಮಿತಿದ ಗುರುಕಾರ್ಯರು ಪ್ರಕಾಶ್ ಕುಮಾರ್ BN ಪಾತಿರ್ದು ದೇಶಪಿದಾಯಿ ದೇಶದ ಸಮಾಜ ಬಂಧುಲು ಪಾಲ್ದೆತ್ತುನ್ನ ಕಾರ್ಯಕ್ರಮಕ್ಕೂ ಮಾತಾ ವ್ಯವಸ್ಥೆ ಮಲ್ತದ ಅಂದು ಪಂಡಿರು. ಇದಕ್ಕೊನ್ನ ಸಮಿತಿದ ಸತ್ಯಜಿತ್ ಸುರತ್ಕಲ್ ಪಾತಿರ್ದು ಮೂಜಿ ದಿನದ ಕಾರ್ಯಕ್ರಮಟ್ಟು 3 ಲಕ್ಷ ಜನ ಪಾಲ್ದೆತ್ತುನ್ನ ಅಂದಾಜಿತದ ಬಿರ್ವಿರ ಸಮುದಾಯದ ಪ್ರಾತಿನಿಧ್ಯ ಕೋರಡು ಪಂಪನ ಉದ್ದೇಶಡು ಸಮಾಜದ ಮಾತೆರೆಲ್ಲ ಒಟ್ಟು ಸೇರಾ ಒಂದು ಕಾರ್ಯಕ್ರಮ ನಡಪಾಂಡು ಪಂಡಿರು. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಮರ್ಯಾದೆ ಗುರುಕಾರ್ಯರು ಬೊಕ್ಕ ವಿಶ್ವ ಸಮ್ಮೇಳನ ಸಮಿತಿಯ ಮರ್ಯಾದೆ ಗುರುಕಾರ್ಯರು ಚಂದಯ್ಯ ಬಿ ಕರ್ಕೇರ ಬೊಕ್ಕ ಪದಾಧಿಕಾರಿಗಳು ಸುದ್ದಿ ಕೊಟ್ಟುಡಿದ್ದರು. 50ನೇ ವರ್ಷ ಗುರುಸ್ವಾಮಿಯವರ ಮಂದಿರ ಆಗಿ ಪ್ರಾರಂಭ 74ರಲ್ಲಿ ಪ್ರಾರಂಭ ಆಗಿ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾವು ಇಲ್ಲಿ ನಿರ್ಧಾರ ಮಾಡಲಿಕ್ಕೆ ಬಂದಿದ್ದೇವೆ ಅಂತ ಹೇಳುವಾಗ ನಾನು ಕೂಡಲೇ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿದೆ. ಈ ಥರ ಸಸಿತಿಲ್ನವರು ದೊಡ್ಡ ಒಂದು ಕಾರ್ಯ. ಅದಕ್ಕೆ ಒಂದೇ ಒಂದು ಮಾತು ಹೇಳಿದರು, ಬಿಲ್ಲವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 4ನೇ ಸ್ಥಾನದಲ್ಲಿರುವವರು. ಗೌಡರು ಮತ್ತು ಲಿಂಗಾಯತರು ಮತ್ತು ಕುರುಬರನ್ನು ಬಿಟ್ಟರೆ 4ನೇ ಸ್ಥಾನದಲ್ಲಿ ಕರ್ನಾಟಕದಲ್ಲಿ ಅತ್ಯಧಿಕ ಸಂಖ್ಯೆ ಇರುವಂಥ ಒಂದು ಜನಸಂಖ್ಯೆ ಇರುವಂಥ ಸಮಾಜ ಇದು. ನೀವು ಇದನ್ನು ಖಾಲಿ ನಿಮ್ಮ ಸಸಿತ್ತಿನಲ್ಲಿ ಒಂದು 50ನೇ ವರ್ಷ ಗುರುಸ್ವಾಮಿಯವರ ಮಂದಿರಕ್ಕೆ ಮಾಡೋದಕ್ಕಿಂತ ಒಂದು ವಿಶ್ವ ಸಮ್ಮೇಳನ ರೀತಿಯಲ್ಲಿ ಮಾಡಿ, ಯಾವ ರೀತಿಯಲ್ಲಿ ಮಾಡಿದ್ರು ನಾನು ಸಂಪೂರ್ಣ ಸಹಕಾರವನ್ನು ಸರ್ಕಾರದಿಂದ ಬೇಕಾದ ಸವಲತ್ತುಗಳನ್ನು ತೆಗೆದುಕೊಳ್ಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ತಯಾರಾಗಿದ್ದೇನೆ. ಯಾಕೆಂದರೆ ಮಾಡುವಾಗ ದೊಡ್ಡ ರೀತಿಯಲ್ಲಿ ಮಾಡಬೇಕು. 50ನೇ ವರ್ಷದ ಗುರುಸ್ವಾಮಿಯವರ ಕಾರ್ಯಕ್ರಮ ಅದು. ಆ ಗುರುಸ್ವಾಮಿಗೆ ತಕ್ಕದಾದ ಒಂದು ರೀತಿಯಲ್ಲಿ ನೀವು ಅದನ್ನು ನಡೆಸಿಕೊಡ್ಬೇಕು ಅಂತೇಳಿ ಹೇಳಿದಾಗ ನಮಗೂ ಕೂಡ ಒಂದು ರೀತಿಯ ಪ್ರೋತ್ಸಾಹ ಪ್ರಾರಂಭ ಆಯಿತು. ಅದೇ ಮುಂದಕ್ಕೆ 26 ಪಂಗಡಗಳನ್ನು ಸೇರಿಸಿಕೊಂಡು ನಾವು ಈ ಒಂದು ಕಾರ್ಯವನ್ನು ಪ್ರಾರಂಭಿಸಿದ್ದೇವೆ. ಮುಕ್ಕ ಸಸಿತ್ಲಿನ ಇತಿಹಾಸದಲ್ಲಿ ಆಗದಿದ್ದಂತಹ ಒಂದು ಅಲಂಕಾರ ಈ ಭಾಗದ ಯುವಕರು ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ಅಭೂತಪೂರ್ವವಾದ ಅಲಂಕಾರವನ್ನು ಒಂದು ಮೆರುಗನ್ನು ಈ ಸಮಾವೇಶಕ್ಕೆ ಈಗಾಗಲೇ ತಂದುಕೊಟ್ಟಿದ್ದಾರೆ. ನಮ್ಮ 26 ಪಂಗಡವನ್ನು ಒಂದು ಕಡೆ ಸೇರಿಸಿಕೊಳ್ಬೇಕು. ವಿಶ್ವದಾದ್ಯಂತ ಇರುವಂತಹ ನಮ್ಮ ಸಮಾಜದ ಬಂಧುಗಳನ್ನು 3 ದಿವಸ ಒಂದೆಡೆ ಸೇರಿಸಿಕೊಳ್ಬೇಕು. ಈ ಕಾರ್ಯಕ್ರಮಕ್ಕೆ ಇವತ್ತಿನ ಸರ್ಕಾರದ ಘನ ಮುಖ್ಯಮಂತ್ರಿಗಳೇ ಇರ್ಬೋದು, ಈ ಭಾಗದ ಸಚಿವರುಗಳೇ ಇರ್ಬೋದು, ನಮ್ಮ ಸಮಾಜದಲ್ಲಿರುವಂಥ ಸಚಿವರುಗಳಿರ್ಬೋದು, ಎಲ್ಲರನ್ನು ಜೋಡಿಸಿಕೊಂಡು ಈ ಸಮಾಜದ ಏನು ಒಂದು ಕಳೆದ ಅನೇಕ ವರ್ಷಗಳ ಬೇಡಿಕೆ ಇದೆ. ವಿಶ್ವ ಸಮ್ಮೇಳನ ಕೇವಲ 3 ದಿವಸ ಎಲ್ಲರೂ ನಾವು ಸೇರಿದ್ವಿ, ಒಂದಷ್ಟು ಯೋಚನೆಗಳನ್ನು ಮಾಡಿದ್ವಿ, ಸಭೆಯನ್ನು ಮಾಡಿದ್ವಿ, ಸಾಂಸ್ಕೃತಿಕ ಸ್ಪರ್ಧೆಯನ್ನು ಮಾಡಿದ್ವಿ, ಇಲ್ಲಿಗೆ ನಿಲ್ಲೋದಿಲ್ಲ. ಸಮಾಜಕ್ಕೆ ಆಗಬೇಕಾದಂತಹ ಕೆಲವೊಂದು ಬೇಡಿಕೆಗಳಿದೆ, ಅದನ್ನು ಈಡೇರಿಸಿಕೊಳ್ಳಲಿಕ್ಕೆ ಈ ಸಮಾವೇಶವನ್ನು ಉಪಯೋಗಿಸಿಕೊಳ್ಳಬೇಕನ್ನೋ ನಿಟ್ಟಿನಲ್ಲಿ ಏನು ಅಭಿವೃದ್ಧಿ ನಿಗಮದ ಬೇಡಿಕೆ ಕಳೆದ ಅನೇಕ ವರ್ಷಗಳಲ್ಲಿ ನಡೀತಿದೆ ಮತ್ತು ನ್ಯಾಯಯುತವಾದ ಬೇಡಿಕೆ ಇರುವಂಥದ್ದು. ಇದರ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ಬಂದಾಗ ಅವರಿಗೆ ಸಮಾಜದ ಪರವಾಗಿ ಎಲ್ಲರ ಇದರಿಂದ ಮನವಿಯನ್ನು ಕೊಡಬೇಕೆನ್ನುವಂಥ ತೀರ್ಮಾನ ಕೂಡ ಆಗಿದೆ.
ನಾಸಿಕ್ಡ್ ಉಂದುವೆ ಬರ್ಪಿನ ಜನವರಿ 26 ತಾರೀಕಿಗೆ ಐತಾರದಾನಿ ಬಯ್ಯಗ್ 6 ಗಂಟೆಗೆ ಸರಿಯಾದ ಸಾತ್ಪುರ ಪಪ್ಪಾಯ ನರ್ಸರಿದ ಎದುರುಡುಪ್ಪನ ಹೋಟೆಲ್ ಮಸಾಲಾ ಝೋನುಡು ತುಳು ಸೇವಾ ಸಂಘ ನಾಸಿಕ್ ರಿಜಿಸ್ಟರ್ಡ್ ಉಂದೆತ್ತ 35ನೇ ವರ್ಷದ ಮಹಾಸಭೆ ಬೊಕ್ಕ ವರ್ಷದುಚ್ಛೇದ ಲೇಸ್ ನಡಪೆರೆಯಿತದು. ಈ ಲೇಸುಡು ಸಭಾ ಕಾರ್ಯಕ್ರಮದ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮದ ಓರುಟು ಶಾಂಭವಿ ತಂಡ ಇಂದಿರಾನಗರ್ ಮೊಕ್ಲೆಡ್ದು ತುಳುವೆರ್ನ ಬೂಡು ಈ ತುಳುನಾಡು ಪನ್ಪುನ ಜಾನಪದ ಸಾಂಸ್ಕೃತಿಕ ವೈಭವ ನಡಪುಂಡು. ಈ ಮಾತಾ ಕಾರ್ಯಕ್ರಮಲಿಡು ಮಾತಿರ್ಲ ಪಾಲ್ಪಡಿಯೋಡು ಪಂಡದು ಅಂಚನೆ ತುಳು ಅಪ್ಪನ ಸೇವೆಡು ಕೈ ಜೋಡಿಸಾವಡು ಪಂಡದು ಕಾರ್ಯಕ್ರಮವನ್ನು ಯಶಸ್ವಿ ಮಲ್ತ ಕೊರಡುಂದು ಸಂಘದ ಗುರುಕಾರ್ಯರು ಶ್ರೀ ನಿತ್ಯಾನಂದ ಆರ್ ಶೆಟ್ಟಿ ಅಂಚನೆ ಪ್ರಧಾನ ಕಾರ್ಯಂತರು ಶ್ರೀಯುತ ಪ್ರದೀಪ್ ಶೆಟ್ಟಿ ಅಂಚನೆ ಸರ್ವ ಸದಸ್ಯರು ಭಿನ್ನಾಯ್ತೊಂದರು. ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ವರ್ಷದ ಜಾತ್ರೆಡು ಮಲ್ಲಿಕಾ ಕಲಾವೃಂದದ ಅನಿಲಿಟ್ಟು ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುತ್ತಿತ್ತು. ಜಾತ್ರೆದ 7ನೇ ದಿನ ಮಕ್ಕಿಮನೆ ಕಲಾವೃಂದ ಕುಡ್ಲದಕ್ಕಲು ಕಾರ್ಯಕ್ರಮ ನಡಪಾದ ಕೊರಿಯರು. ಕುಡ್ಲಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ನಡತಿನ 9 ದಿನದ ವರ್ಷಾದಿ ಜಾತ್ರೆಡು ದೇವೀರ್ನ ಬೇತೆ ಬೇತೆ ಸವಾರಿ ಬಲಿತ ಪಗ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅವಲವಲು ಅಟ್ಟಣೆ ಮಲ್ತದಿತ್ತರು. ಅಂಚನೆ ದೇವಸ್ಥಾನದ ಅಂಗಣಡು ಮಲ್ಲಿಕಾ ಕಲಾವೃಂದದ ನೆಲೆಟ್ಟು ಸುಧಾಕರ್ ಪೇಜಾವರ ದುಂಬಾಳ್ತೆಡು ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಡಿದು ಬತ್ತಂಡು. 7ನೇ ದಿನ ಸುದೇಶ್ ಜೈನ್ ಮಕ್ಕಿಮನೆ ದುಂಬಾಳ್ತೆಡು ಮಕ್ಕಿಮನೆ ಕಲಾವೃಂದ ಕುಡ್ಲದಕ್ಲಿಡ್ದು ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪಾದ ಕೊರಿಯರು. ಮಲ್ಲಿಕಾ ಕಲಾವೃಂದದ ಕಾರ್ಯಗುರುಕಾರ್ಯರು ಸುಧಾಕರ್ ಪೇಜಾವರ ಭಾರತೀಯ ಜೈನ್ ಮಿಲನ್ ಕುಡ್ಲದ ಗುರುಕಾರ್ಯರು ರತ್ನಾಕರ್ ಜೈನ್ ಕಲ್ಕೋರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೋರ ವಾಸುದೇವರಾವ್ ಕುಡುಪು ಈ ಪೊರ್ತುಡಿತ್ತರು. ಶ್ರೇಯಾ ದಾಸ್ ಕಾರ್ಯಕ್ರಮ ಸುಧಾರ್ತೆರು. ಶ್ರೇಯಾ ಭಟ್ ಬಕ್ಕಪೇಕ್ಷ ಸಾಕಾರ ಕುರ್ದಿತ್ತರು. ಮಂಜೇಶ್ವರ ತಾಲೂಕುದ ಮೀಂಜ ವಲಯದ ಬಿಲ್ಲವ ಸಮಾಜ ಸೇವಾ ಸಂಘದ ಬೇರ್ಬೇರೆ ಸಭೆ ಬೊಕ್ಕ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಜನವರಿ 26 ಐತಾರ ಚಿಗುರುಪಾದೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನಡು ನಡಪುಂಡು. ಆನಿಕಾಂಡೆ 8 ಗಂಟೆಗೆ ಗಣಹೋಮ ಒರಂಬೆಡ್ದು ಸತ್ಯನಾರಾಯಣ ಪೂಜೆ 11 ಬೇರ್ಬೇರೆ ಸಭೆತ ಸಭಾ ಲೇಸು ನಡಪುಂಡು. ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ ಉದೀಪನ ಮಲ್ಪನ ಲೇಸುಡು ಶ್ರೀ ಮಹಾಬಲ ಸ್ವಾಮೀಜಿ ಕಣಿಯೂರು ಆಶೀರ್ವಚನ ಕೊರ್ಪೆರೆಂದು ಪ್ರಕಟಣೆಡು ತೆರಿಪಾದರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.